ಗ್ರೀಕ್ ನಗರ ರಾಜ್ಯಗಳಲ್ಲಿ ನಾವು ಈಗಾಗಲೇ ಅಭ್ಯಾಸ ಪ್ರಶ್ನೋತ್ತರ ಒಂದರಲ್ಲಿ 1 ಅಂಕ 2 ಅಂಕ ಮತ್ತು 5 ಅಂಕದ ಒಂದೆರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ಈ ಭಾಗದಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಮುಗಿಸೋಣ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಫಸ್ಟ್ PUC ಅವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಹಿಸ್ಟ್ರಿಯಲ್ಲಿ ವಿಡಿಯೋಗಳಿದ್ದಾವೆ. ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ ಮೂರನೇ ಪ್ರಶ್ನೆ, ಪೆರಿಕ್ಲಿಸ್ನ ಯುಗವನ್ನು ಸುವರ್ಣ ಯುಗವೆಂದು ಕರೆಯಲು ಕಾರಣವೇನು? ಉತ್ತರ, ಪೆರಿಕ್ಲಿಸ್ ಸಾಮಾನ್ಯ ಶಕಪೂರ್ವ 469ರಿಂದ 429ರವರೆಗೆ ಅಥೆನ್ಸ್ನ ದೊರೆಯಾಗಿ ರಾಜಕೀಯದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತಂದನು. ಇವನು ದೊರೆ ಕ್ರೈಸ್ತನಿಸ್ನ ಮರಿಮೊಮ್ಮಗ. ಅಥೆನ್ಸ್ನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಿದವನು. ಪ್ರಜಾಸತ್ತೆಯ ಆಡಳಿತಕ್ಕೆ ಭದ್ರ ಬುನಾದಿ ಹಾಕಿದನು. ಶಾಸನ ಸಭೆಯ ಅಧಿಕಾರವನ್ನು 500 ಜನರ ಮಂಡಳಿಗೆ ವರ್ಗಾಯಿಸಿದನು. ಕಾನೂನು ರೂಪಿಸುವಿಕೆಯಲ್ಲಿ ಜನತೆಯ ಪಾಲ್ಗೊಳ್ಳುವಿಕೆ ಹಾಗೂ ಅಭಿಪ್ರಾಯಕ್ಕೆ ಅವಕಾಶ ಕಲ್ಪಿಸಿದನು. ಶಾಸನ ಸಭೆಯಿಂದ 10 ಗಣ್ಯರ ಮಂಡಳಿಯನ್ನು ಚುನಾಯಿಸುವ ವ್ಯವಸ್ಥೆ ಜಾರಿಗೆ ತಂದನು. ನ್ಯಾಯದರ್ಶಿಗಳನ್ನು 1 ವರ್ಷದ ಅವಧಿಗೆ ಜನರೇ ಆಯ್ಕೆ ಮಾಡುವ ಪದ್ಧತಿ ಜಾರಿಗೆ ತಂದನು. ಪರ್ಷಿಯನ್ ಯುದ್ಧದಲ್ಲಿ ನಾಶವಾಗಿದ್ದ ನಗರ ರಾಜ್ಯವನ್ನು ಪುನರ್ ನಿರ್ಮಿಸಿ ಕಲೆ, ವಾಸ್ತುಶಿಲ್ಪದ ಕೇಂದ್ರವನ್ನಾಗಿ ರೂಪಿಸಿದನು. ಪಾರ್ಥನಾನ್ ದೇವಾಲಯವನ್ನು ಎತ್ತರದ ಸ್ಥಳದಲ್ಲಿ ಅಮೃತ ಶಿಲೆಗಳಿಂದ ನಿರ್ಮಿಸಿದನು. ಸಂಗೀತ, ಸಾಹಿತ್ಯ, ಕಲೆ ಹಾಗೂ ವಿಜ್ಞಾನಕ್ಕೆ ಉತ್ತೇಜನ ಒದಗಿಸಿದನು. ದಾರ್ಶನಿಕರಾದ ಸಾಕ್ರೆಟಿಸ್, ಪ್ಲೇಟೋ ಪ್ರಮುಖ ಸ್ಥಾನ ಪಡೆದಿದ್ದರು. ಇಸ್ಕಿಲಸ್, ಸೋಫೋಸ್, ಯುರಿಪಿಡಸ್ ರಚಿಸಿದ ನಾಟಕಗಳು ಗ್ರೀಕರ ಸುವರ್ಣ ಯುಗವನ್ನು ಜ್ಞಾಪಿಸುತ್ತದೆ. ಇತಿಹಾಸದ ಪಿತಾಮಹ ಹೀರೋಡೋಟಸ್, ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಹಿಪೋಕ್ರಟಿಸ್, ಗಣಿತಶಾಸ್ತ್ರದ ಪೈಥಾಗೋರಸ್, ಕವಿಗಳಾದ ಸ್ಪಾರ್ಟೋ ಹಾಗೂ ಪಿಂಡರ್ ಇವನ ಆಳ್ವಿಕೆಯಲ್ಲಿದ್ದ ಗಣ್ಯರು. ಹೀಗಾಗಿ ಪೆರಿಕ್ಲಿಸ್ನ ಕಾಲವನ್ನು ಸ್ಕೂಲ್ ಆಫ್ ಹೆಲಾಸ್ ಅರ್ಥಾತ್ ಸುವರ್ಣ ಯುಗವೆಂದು ಕರೆಯಲಾಗಿದೆ. ಮುಂದಿನ ಪ್ರಶ್ನೆ 4, ಸಾಹಿತ್ಯಕ್ಕೆ ಗ್ರೀಕರ ಕೊಡುಗೆಗಳನ್ನು ಬರೆಯಬೇಕಾಗಿತ್ತು. ಉತ್ತರ, ಸಾಹಿತ್ಯಕ್ಕೆ ಗ್ರೀಕರು ನೀಡಿದ ಕೊಡುಗೆಗಳು ಅಮೋಘ. ಮಹಾಕಾವ್ಯ, ನಾಟಕ, ತತ್ವಜ್ಞಾನಗಳ ಮೂಲಕ ವಿಶ್ವದ ನಾಗರಿಕತೆಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಅವು ಇಂತಿವೆ. ಮೊದಲನೇದು, ಪ್ರಸಿದ್ಧ ಕವಿ ಹೋಮರ್ ರಚಿಸಿದ ಇಲಿಯಡ್ ಹಾಗೂ ಒಡಿಸಿ ಮಹಾಕಾವ್ಯಗಳು ಗ್ರೀಕರ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಜೀವನದ ಬಗ್ಗೆ ಮಾಹಿತಿ ನೀಡುತ್ತವೆ. ಗ್ರೀಕರ ದಾಳಿ ಹಾಗೂ ಟ್ರಾಯನ್ ವಿನಾಶ ಗ್ರೀಕ್ ನಾಯಕನ ಒಡಿಸಿಯನ್ನ ಸಾಹಸ ಪರಿಚಯಿಸುತ್ತವೆ. ಇವನ ಸಾಹಿತ್ಯ ಗ್ರೀಕರ ಹೆಲೆನ ಕಥೆಯನ್ನ ಶ್ರೇಷ್ಠತೆಯನ್ನು ಸಾದರಪಡಿಸುತ್ತದೆ. ಇನ್ನು 2ನೇ ಪಾಯಿಂಟ್ ಬರೀಬೇಕಾಗಿತ್ತು. ಕವಿ ಪಿಂಡರ್, ಕವಯಿತ್ರಿ ಸ್ಯಾಪ್ರೋ ರಚಿಸಿದ ಭಾವಗೀತೆಗಳು ಗ್ರೀಕರ ಮತ್ತೊಂದು ಸಾಧನೆ. ಲೈರ್ ಎಂಬ ಸಂಗೀತ ವಾದ್ಯದೊಂದಿಗೆ ಇವುಗಳನ್ನು ಹಾಡಲಾಗುತ್ತಿತ್ತು. ನೆಕ್ಸ್ಟ್ ಪಾಯಿಂಟು, ನಾಟ್ಯ ಸಾಹಿತ್ಯದ ರಚನೆ, ಅದರಲ್ಲೂ ವಿಶೇಷವಾಗಿ ದುರಂತ ನಾಟಕಗಳಲ್ಲಿ ಗ್ರೀಕರ ಕೊಡುಗೆ ಅನನ್ಯ. ಈ ಕೃತಿಗಳು ಈಗಲೂ ವಿಶ್ವದಾದ್ಯಂತ ಜನಪ್ರಿಯವಾಗಿದೆ. ಇಸ್ಕಿಲಸ್ನ ಕೃತಿ, ಪ್ರೋಮೋಥೋಸ್ ಬೌಂಡ್ ಮತ್ತು ಅಗಾಮೆಮ್ನನ್ನ ಸೋಫೋಕ್ಲಿಸ್ನ ಇಡಿಪಸ್ ರೆಕ್ಸ್ ಆಂಟಿಗೋನ್ ಮತ್ತು ಎಲೆಕ್ಟ್ರೋ ಯುರಿಪಿಡಿಸ್ನ ಟ್ರೋಜನ್ ವಿಮನ್ ಜಗತ್ ಪ್ರಸಿದ್ಧವಾಗಿವೆ. ಅರಿಸ್ತೋಫನಸ್ನೆಂಬ ಹಾಸ್ಯ ಕವಿ ಕೂಡ ವಿಶೇಷವಾದ ಸಾಧನೆ ಮಾಡಿದ್ದಾನೆ. 4ನೇ ಪಾಯಿಂಟು, ಇತಿಹಾಸದ ಪಿತಾಮಹನಾದ ಹೆರೋಡೋಟಸ್ನ ಕೃತಿ ಥುಸಿಡೈಡಿಸ್ನ ಪೆಲೋಪೆನಿಸಿಯಸ್ನ ವಾರ್, ಸ್ಪಾರ್ಟಾ ಮತ್ತು ಅಥೆನ್ಸ್ನ ಯುದ್ಧದ ವರ್ಣನೆ ಗತಕಾಲದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತವೆ. ಆತ್ಮಚರಿತ್ರೆಕಾರನಾದ ಪ್ಯೂಟ್ರಾರ್ಕನ ಲೈವ್ ಆಫ್ ಇಲಸ್ಟ್ರಿಯಸ್ ಮೆನ್ ಗ್ರೀಕರು ನೀಡಿದ ಮಹತ್ವದ ಕೊಡುಗೆಯಾಗಿದೆ. ಇವುಗಳಲ್ಲದೆ ದಾರ್ಶನಿಕರಾದ ಸಾಕ್ರೆಟಿಸ್ನ ಚಿಂತನೆ, ಪ್ಲೇಟೋ ಹಾಗೂ ಅರಿಸ್ಟಾಟಲ್ನ ಕೃತಿಗಳಲ್ಲಿ ಕೂಡ ಸಾಹಿತ್ಯದ ವಿವಿಧ ಆಯಾಮಗಳನ್ನು ಅಧ್ಯಯನಿಸಬಹುದು. ಮುಂದಿನ ಪ್ರಶ್ನೆ 5, ವಿಜ್ಞಾನಕ್ಕೆ ಗ್ರೀಕರು ನೀಡಿದ ಕೊಡುಗೆಗಳ ಬಗ್ಗೆ ಸಂಕ್ಷೇಪವಾಗಿ ವಿವರಿಸಿರಿ. ಉತ್ತರ, ಗ್ರೀಕ್ ನಾಗರಿಕತೆ ವಿಶ್ವಕ್ಕೆ ವಿಜ್ಞಾನ ಕ್ಷೇತ್ರದಲ್ಲಿ ಅಪಾರವಾದ ಕೊಡುಗೆ ನೀಡಿದೆ. ಗ್ರೀಕ್ ತತ್ವಜ್ಞಾನಿಗಳು ವೈಜ್ಞಾನಿಕ ಅಧ್ಯಯನಕ್ಕೆ ಚಾಲನೆ ನೀಡಿ ಅದನ್ನು ಸಿರಿವಂತಗೊಳಿಸಿದ್ದಾರೆ. ಅರಿಸ್ಟಾಟಲ್ನ ಕೃತಿ ದಿ ಪೊಲಿಟಿಕ್ಸ್ ಹಾಗೂ ಹಿಸ್ಟರಿ ಆಫ್ ಅನಿಮಲ್ಸ್ ವೈವಿಧ್ಯಮಯ ವಿಷಯಗಳ ಶಾಸ್ತ್ರೀಯ ವಿಚಾರಗಳನ್ನು ಅಧ್ಯಯನಿಸುತ್ತದೆ. ಜೀವಶಾಸ್ತ್ರ, ತರ್ಕಶಾಸ್ತ್ರ ಹಾಗೂ ರಾಜ್ಯಶಾಸ್ತ್ರದ ಪಿತಾಮಹನಾದ ಇವನು ನೈಸರ್ಗಿಕ ವಿಜ್ಞಾನಕ್ಕೆ ಅಡಿಪಾಯ ಹಾಕಿದ್ದಾನೆ. ಇವನ ವಿದ್ಯಾರ್ಥಿಯಾಗಿದ್ದ ಥಿಯೋಪ್ರಸ್ತುಸ್ ಸಸ್ಯಶಾಸ್ತ್ರವನ್ನು ಗುರುತಿಸಿ ಅದಕ್ಕೆ ವೈಜ್ಞಾನಿಕ ನೆಲೆ ಒದಗಿಸಿದ್ದಾನೆ. ಇವರ ವಿಚಾರಗಳು ವಿಜ್ಞಾನದ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಸೆಕೆಂಡ್ ಪಾಯಿಂಟ್, ಹಿಪೋಕ್ರಟಸ್ ಆಧುನಿಕ ವೈದ್ಯಶಾಸ್ತ್ರಕ್ಕೆ ಅಡಿಪಾಯ ಹಾಕಿದ್ದಾನೆ. ಕಾಯಿಲೆಗಳು ಸ್ವಾಭಾವಿಕವಾಗಿ ಬರುತ್ತವೆ ಹೊರತು ದೆವ್ವ ಭೂತದಿಂದಲ್ಲವೆಂದು ಮನವರಿಕೆ ಮಾಡಿದ್ದಾನೆ. ಅಂತೆಯೇ ಇವನನ್ನು ವೈದ್ಯಶಾಸ್ತ್ರದ ಪಿತಾಮಹನೆಂದು ಕರೆಯಲಾಗಿದೆ. ಹೆರೋಪಿಲಸ್ನನ್ನು ಅಂಗರಚನಾಶಾಸ್ತ್ರದ ಪಿತಾಮಹನೆಂದು ಕರೆಯಲಾಗಿದೆ. ಹೀಗೆ ವೈದ್ಯಕೀಯ ವಿಜ್ಞಾನದ ಬೆಳವಣಿಗೆಗೆ ಗ್ರೀಕರು ನೀಡಿದ ಕೊಡುಗೆ ಅತ್ಯಮೂಲ್ಯವಾಗಿದೆ.
ಖಗೋಳಶಾಸ್ತ್ರಕ್ಕೆ ಗ್ರೀಕರ ಕೊಡುಗೆ ಅಮೂಲ್ಯ. ಟಾಲೆಮಿ ಸೌರಮಂಡಲಕ್ಕೆ ಭೂಮಿಯ ಕೇಂದ್ರವೆಂದು ಪ್ರತಿಪಾದಿಸಿದ್ದಾನೆ. ಅರಿಸ್ಟಾರ್ಕಸ್ ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ತಿರುಗುತ್ತವೆ ಎಂಬ ಸಿದ್ಧಾಂತ ಮಂಡಿಸಿದ್ದನು. ಇರಾಟೋಸ್ತನೀಸ್ ಭೂಮಿಯ ಸುತ್ತಳತೆಯನ್ನು ಅಂದಾಜಿಸಿದ್ದು ಅವನ ಲೆಕ್ಕಾಚಾರದಲ್ಲಿ ಕೇವಲ 320 ಕಿಲೋಮೀಟರ್ನಷ್ಟು ವ್ಯತ್ಯಾಸವಿತ್ತು. ಯುರೋಪ್ನಿಂದ ಭಾರತಕ್ಕೆ ಬರಲು ಪಶ್ಚಿಮ ದಿಕ್ಕಿನಿಂದ ಸಮುದ್ರಯಾನ ಮಾಡಬಹುದೆಂದು ಹೇಳಿದವರಲ್ಲಿ ಇವನು ಪ್ರಥಮ. ಗಣಿತಶಾಸ್ತ್ರಕ್ಕೆ ಅದರಲ್ಲೂ ರೇಖಾಗಣಿತಕ್ಕೆ ಶಾಸ್ತ್ರೀಯ ಸ್ವರೂಪ ನೀಡಿದವನು ಪೈಥಾಗೋರಸ್ ಹಾಗೂ ನಂತರ ಯುಕ್ಲಿಡ. ಕಡೆ ಪಾಯಿಂಟು ಆರ್ಕಿಮಿಡೀಸ್ ಒಬ್ಬ ಶ್ರೇಷ್ಠ ಗ್ರೀಕ್ ವಿಜ್ಞಾನಿ. ಮುಂದಿನ ಪ್ರಶ್ನೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಗ್ರೀಕರ ಕೊಡುಗೆಗಳು ಏನು? ಉತ್ತರ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಗ್ರೀಕರು ನೀಡಿದ ಕೊಡುಗೆ ಅನನ್ಯ. ಇವರ ಕಲೆ ಹಾಗೂ ನಿರ್ಮಿಸಿದ ವಾಸ್ತುಶಿಲ್ಪ ಯುರೋಪಿಯನ್ ಹಾಗೂ ಪೌರಾತ್ಯ ಸಂಸ್ಕೃತಿಗಳ ಮೇಲೆ ಕಾಲಾಂತರದಲ್ಲಿ ಪ್ರಭಾವ ಬೀರಿವೆ. ನಗರ ರಾಜ್ಯಗಳಾಗಿ ನಿರ್ಮಿಸಿದ ಸಿಟೆಡಲ್, ಎತ್ತರದ ಸ್ಥಳದಲ್ಲಿ ನಿರ್ಮಿತವಾದ ದೇವಾಲಯಗಳು, ಕಟ್ಟಡಕ್ಕೆ ಬಳಸಿದ ಅದ್ಭುತ ಕಂಬಗಳ ಮೇಲಿನ ಸುಂದರವಾದ ಕೆತ್ತನೆ ಇವರ ಕೌಶಲ್ಯತೆಯನ್ನು ಸಾರುತ್ತದೆ. ಗ್ರೀಕ್ ವಾಸ್ತುಶಿಲ್ಪದಲ್ಲಿ ಡೋರಿಕ್, ಅಯೋನಿಕ್ ಮತ್ತು ಕೊರಿಯಲಿನ್ ಶೈಲಿಗಳಿದ್ದವು. ಆರಂಭದಲ್ಲಿ ಮರ, ನಂತರ ಸುಟ್ಟ ಇಟ್ಟಿಗೆ ಮತ್ತು ಅಮೃತ ಶಿಲೆಯನ್ನು ಕಟ್ಟಡ ನಿರ್ಮಾಣಕ್ಕೆ ಬಳಸಿದರು. ಬಣ್ಣದ ಅದ್ಭುತ ಶಿಲೆಯಿಂದ ಪೆರಿಕ್ಲಿಸ್ನ ಅವಧಿಯಲ್ಲಿ ನಿರ್ಮಿತವಾದ ಪಾರ್ಥನಾನ್ ದೇವಾಲಯ ಹಿಂದೆಂದೂ ನಿರ್ಮಿಸದ ಅತ್ಯಂತ ಸುಂದರವಾದ ದೇವಾಲಯ. ಇದರೊಳಗೆ ಪೀಡಿಯಾಸ್ ಕೆತ್ತಿರುವ ಅಮೃತ ಶಿಲೆಯ ಎತ್ತರವಾದ ಅಥವಾ ದೇವತೆಯ ವಿಗ್ರಹವಿದೆ. 34 ಅಡಿ ಎತ್ತರದ 46 ಡೋರಿಕ್ ಕಂಬಗಳನ್ನು ಹೊಂದಿದೆ. ಈಗ ಅವಶೇಷ ರೂಪದಲ್ಲಿದ್ದು ಅಕ್ವಿನಾಸ್ ಎಂಬ ಶಿಲ್ಪಿ 3 ಗ್ರೀಕ್ ಶೈಲಿ ಅಳವಡಿಸಿ ಕಟ್ಟಿದ್ದಾನೆ. ಗ್ರೀಕರ ಶಿಲ್ಪಕಲೆಯಲ್ಲಿ ಮಾನವ ಮೌಲ್ಯಗಳಾದ ಸೌಂದರ್ಯ, ಶೌರ್ಯದ ಅಭಿವ್ಯಕ್ತತೆ, ನಗ್ನ, ಕಟ್ಟುಮಸ್ತಾದ ಪುರುಷ ಶಾರೀರ ಪ್ರತಿಬಿಂಬಿತವಾಗಿದೆ. ಮೈರಾನ್ ಮತ್ತು ಪೀಡಿಯಸ್ ಗ್ರೀಕ್ ಪ್ರಸಿದ್ಧ ಶಿಲ್ಪಿಗಳಾಗಿದ್ದರು. ಮೈರಾನ್ನ ಚಕ್ರ ಎಸೆಯುವ ಮೂರ್ತಿ ಪ್ರಸಿದ್ಧವಾಗಿದೆ. ಹೂದಾನಿಗಳ ಮೇಲೆ ಚಿತ್ರ ಬಿಡಿಸುವ ಕಲೆಯಲ್ಲಿ ಗ್ರೀಕರು ನಿಪುಣರಾಗಿದ್ದರು. ಅಲೆಕ್ಸಾಂಡರ್ನ ದಾಳಿಯಿಂದಾಗಿ ಗ್ರೀಕ್ ವಾಸ್ತುಶಿಲ್ಪ ಭಾರತೀಯರ ಕಲೆ ಮೇಲೆ ಪ್ರಭಾವ ಬೀರಿದ ಪ್ರಾಚೀನ ಭಾರತದಲ್ಲಿನ ಗಾಂಧಾರ ಕಲೆ, ಇಂಡೋ ಗ್ರೀಕ್ ವಾಸ್ತುಶಿಲ್ಪದ ಬೆಳವಣಿಗೆಯು ಗ್ರೀಕರ ಕೊಡುಗೆಯನ್ನು ಉಲ್ಲೇಖಿಸುತ್ತದೆ. ಮುಂದಿನ ಪ್ರಶ್ನೆ 7. ಪ್ರಾಚೀನ ಗ್ರೀಸ್ನ ಧರ್ಮವನ್ನು ವಿವರಿಸಿರಿ. ಉತ್ತರ, ಗ್ರೀಕ್ ನಗರ ರಾಜ್ಯಗಳಲ್ಲಿ ಜಿಯಸ್, ಅಪೋಲೋ ಮತ್ತು ಅಥೇನಾ ಪೂಜಿಸುತ್ತಿದ್ದ ಸಾಮಾನ್ಯ ದೇವತೆಗಳು. ಈ ಆಚರಣೆ ಗ್ರೀಕರಲ್ಲಿ ಒಗ್ಗಟ್ಟಿಗೆ ಕಾರಣವಾಗಿತ್ತು. ವಿಶ್ವದ ಬೇರೆ ಜನರಿಗಿಂತ ಇವರ ಧಾರ್ಮಿಕ ನಂಬಿಕೆ ಹಾಗೂ ವಿಚಾರಗಳು ವಿಭಿನ್ನವಾಗಿದ್ದು 12 ಒಲಿಂಪಿಯನ್ಗಳು ಇವರ ದೇವರುಗಳಾಗಿದ್ದರು. ದೇವರಲ್ಲಿ ಇವರಿಗೆ ನಂಬಿಕೆ ಇರಲಿಲ್ಲ, ಆದರೆ ಶಕ್ತಿಶಾಲಿ ಮತ್ತು ಸ್ಫುರದ್ರೂಪಿ ಪುರುಷರನ್ನು ವೈಭವೀಕರಿಸುತ್ತಿದ್ದರು. ಜಿಯಸ್ ದೇವತೆಗಳ ಒಡೆಯ ಹಾಗೂ ಮಾನವ ಜನರ ಅಪೋಲೋ ಜಿಯಸ್ನ ಮಗ ಅಥವಾ ನಗರಗಳ ರಕ್ಷಕಿಯಾಗಿದ್ದಳು. ಒಲಂಪಸ್ ಪರ್ವತ ಇವರ ಆವಾಸ ಸ್ಥಾನ. ಜಿಯಸ್ ಹೀರಾ, ಪೋಸಿಡನ್, ಆರೇಸ್, ಹರ್ಮೀಸ್, ಹೆಪಾಸ್ಟಸ್, ಅಪೋಡೈಟ್, ಅಥೇನಾ, ಅರೈಮೀಸ್, ಅಪೋಲೋ, ಡೆಮಿಟರ್ ಮತ್ತು ಹೇಡಿಸ್ ಗ್ರೀಕರು ಪೂಜಿಸುತ್ತಿದ್ದ ಒಲಿಂಪಿಯಾಗಳು, ಅರ್ಥಾತ್ ದೇವತೆಗಳು. ಸಾಮಾನ್ಯ ಶಕಪೂರ್ವ 776ರ ಮೊದಲ ಒಲಿಂಪಿಕ್ಸ್ ಹಬ್ಬದ ಆಚರಣೆ ಆರಂಭವಾಯಿತು. ಇದು ಜಿಯಸ್ ದೇವರ ಗೌರವಾರ್ಥ ನಡೆಯಿತು. ನಂತರ ಪ್ರತಿ 4 ವರ್ಷಕ್ಕೊಮ್ಮೆ ಗ್ರೀಕ್ನ ವಿವಿಧ ಭಾಗಗಳಿಂದ ಬಂದ ಜನರು ಭಾಗವಹಿಸುತ್ತಿದ್ದರು. ತೆರೆದ ಬಯಲಿನಲ್ಲಿ ನಡೆಯುತ್ತಿದ್ದ ಕವನ, ವಾಚನ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರು. ವಿಜೇತರಾದವರನ್ನು ದೈವ ಕೃಪೆಗೆ ಒಳಗಾದರೆಂದು ಪರಿಗಣಿಸಲಾಗುತ್ತಿತ್ತು. ಉದ್ದ ಜಿಗಿತ ಓಟ, ಚಕ್ರ ಎಸೆತ, ಬರ್ಚಿ ಎಸೆತ, ಕುಸ್ತಿಯಲ್ಲಿ ಗೆದ್ದವರಿಗೆ ಆಲಿವ್ ಕಿರೀಟಗಳಿಂದ ಸತ್ಕರಿಸಲಾಗುತ್ತಿತ್ತು. ಗ್ರೀಕರಿಗೆ ಅನ್ಯ ಧರ್ಮೀಯರಂತೆ ಚರ್ಚ್ ಅಥವಾ ಪವಿತ್ರ ಗ್ರಂಥಗಳಲ್ಲಿ ನಂಬಿಕೆ ಇರಲಿಲ್ಲ, ಆದರೆ ಭವಿಷ್ಯವನ್ನು ತಿಳಿಯಲು, ತೀರ್ಮಾನ ಪಡೆಯಲು ಓರೇಕಲ್ ಸಹಾಯ ಪಡೆಯುತ್ತಿದ್ದರು. ಡೆಲ್ಫಿಯ ಅಪೋಲೋ ಒಬ್ಬ ಪ್ರಸಿದ್ಧನಾದ ಓರೇಕಲ್. ಗ್ರೀಕ್ ಒಲಿಂಪಿಕ್ಸ್ನಲ್ಲಿ ಸಂಘಟಿಸಲಾಗಿದ್ದ ಮ್ಯಾರಥಾನ್ ಓಟವು ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಸೇರ್ಪಡೆಯಾಗಿದೆ. ಇನ್ನು ಭಾಗ ಡಿದಲ್ಲಿ 10 ಅಂಕದ ಪ್ರಶ್ನೆಗಳಿರ್ತವೆ. ಇವುಗಳನ್ನು 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿರಿ. ಆಲ್ರೆಡಿ ಇಲ್ಲಿ ಉತ್ತರಗಳ ಸಂಕ್ಷಿಪ್ತವಾಗಿದ್ದಾವೆ. ನೀವು 5 ಅಂಕದಲ್ಲಿರ್ತಕ್ಕಂಥ ಉತ್ತರಗಳನ್ನು ಇವುಗಳ ಜೊತೆಗೆ ಸೇರ್ಪಡೆ ಮಾಡಿ ಬರಿಬೇಕಾಗ್ತದೆ. ಇಲ್ಲಿ ನಾವು ಮೇನ್ ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಹೆಚ್ಚಿನ ಉತ್ತರವನ್ನು 5 ಅಂಕದ ಪ್ರಶ್ನೆಗಳಲ್ಲಿ ಆಲ್ರೆಡಿ ಈ ಕ್ವಶನ್ಸ್ಗಳು ಬಂದು ಹೋಗಿದೆ. ಪೆರಿಕ್ಲಿಸ್ನ ಸಾಧನೆ, ಅದನ್ನು ಮತ್ತು ಇದನ್ನು ಎರಡನ್ನ ಸೇರಿಸಿ ತಾವುಗಳು ಏನು ಮಾಡಿರಿ, ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿಕೊಡ್ರಿ. ಪೆರಿಕ್ಲಿಸ್ನ ಸಾಧನೆ ಕೇಳಿದ್ದಾರೆ, ಉತ್ತರ ನೋಡುವ. ಪೆರಿಕ್ಲಿಸ್ ಸಾಮಾನ್ಯ ಶಕಪೂರ್ವ 469ರಿಂದ 429ರವರೆಗೆ ಆಡಳಿತ ನಡೆಸಿದ. ಪೆರಿಕ್ಲಿಸ್ ಅಥೆನ್ಸ್ ನಗರ ರಾಜ್ಯದ ಸಾಮ್ರಾಟ. ಇವನ ಆಳ್ವಿಕೆಯಲ್ಲಿ ಗ್ರೀಕ್ ಉತ್ತುಂಗಕ್ಕೇರಿ ರಾಜಕೀಯ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ ಆಗ್ತದೆ. ಫಸ್ಟ್ ಅಥೆನ್ಸದಲ್ಲಿ ಪ್ರಜಾಸತ್ತೆ ಆಡಳಿತಕ್ಕೆ ಭದ್ರ ಬುನಾದಿ ಹಾಕಿದ. ಪರ್ಷಿಯನ್ ಯುದ್ಧದಲ್ಲಿ ನಾಶವಾಗಿದ್ದ ಅಥೆನ್ಸ ನಗರವನ್ನು ಪುನರ್ ನಿರ್ಮಾಣ ಮಾಡಿದ. ವಿದೇಶಿ
ತಡೆಗಟ್ಟಲು ಉದ್ದನೆಯ ಗೋಡೆ ನಿರ್ಮಿಸಿ ಪೈರಿಯಸ್ ಬಂದರಿಗೆ ಸಂಪರ್ಕ ಕಲ್ಪಿಸಿದ. ಅತ್ಯಂತ ಸುಂದರವಾದ ಪಾರ್ಥನಾನ್ ದೇವಾಲಯವನ್ನು ಎತ್ತರದ ಸ್ಥಳದಲ್ಲಿ ಅಮೃತ ಶಿಲೆಗಳಿಂದ ನಿರ್ಮಾಣ ಮಾಡಿದ. ಕಲೆ ಮತ್ತು ವಾಸ್ತುಶಿಲ್ಪ ಅಭಿವೃದ್ಧಿಗೆ ಪಣ ತೊಟ್ಟ. ಸಾಹಿತ್ಯ ಮತ್ತು ತತ್ವಜ್ಞಾನದ ಅಭಿವೃದ್ಧಿಗೆ ಕಾಯಕಲ್ಪ. ದಾರ್ಶನಿಕರಾದ ಸಾಕ್ರಟಿಸ್, ಪ್ಲೇಟೋರಿಗೆ ಪ್ರಮುಖ ಸ್ಥಾನ ನೀಡಿದ. ನಾಟಕಕಾರರಾದ ಇಸ್ಕಲಸ್, ಸೋಫೋಕ್ಲಿಸ್ ಹಾಗೂ ಯುರಿಪಿಡಿಸರಿಗೆ ಉತ್ತೇಜನ ಕೊಟ್ಟ. ಅಂತೆಯೇ ಇವನ ಆಳ್ವಿಕೆಯಲ್ಲಿ ಗ್ರೀಕ್ ನಾಟಕಗಳ ಸುವರ್ಣ ಯುಗ ಎಂದೇ ಪ್ರಸಿದ್ಧಿ ಆಗತ. ಹೆರೋಡೋಟಸ್ ಇತಿಹಾಸದ ಪಿತಾಮಹ, ಹಿಪೋಕ್ರಾಟಸ್ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಇವನ ಆಳ್ವಿಕೆಯಲ್ಲಿ ಮಹಾನ್ ಸಾಧನೆಗೈದರು. ಕವಿ ಪಿಂಡರ್, ಸ್ಯಾಪ್ರೋ ಇವನ ಸಮಯದಲ್ಲಿದ್ದ ಭಾವಗೀತೆ ರಚಿಸಿದ ಕವಿಗಳು. ಈ ಎಲ್ಲ ಅಂಶಗಳು ಪೆರಿಕ್ಲಿಸ್ನ ಆಳ್ವಿಕೆಯನ್ನು ಸ್ಕೂಲ್ ಆಫ್ ಹೆಲಾಸ್ ಅಥವಾ ಗ್ರೀಕ್ನ ಸುವರ್ಣ ಯುಗ ಅಂತ ಕರೀತಾರೆ. ಸೊ ಸ್ನೇಹಿತರೆ, ಆಲ್ರೆಡಿ ಹೇಳಿದ್ದೀನಿ 5 ಅಂಕದಲ್ಲಿ ಈ ಪ್ರಶ್ನೆಗೆ ಉತ್ತರಗಳನ್ನು ಕೊಟ್ಟಿದೆ. ಅದನ್ನು ಮತ್ತು ಇದನ್ನು ಸೇರಿಸಿ ತಾವುಗಳು ಚೆನ್ನಾಗಿ ಅಧ್ಯಯನವನ್ನು ಮಾಡಿ. ಗ್ರೀಕರ ಕೊಡುಗೆಗಳು, ಆಲ್ರೆಡಿ ಗ್ರೀಕರ ಕೊಡುಗೆಗಳ ಸಹಿತ ಪ್ರಶ್ನೆಯೂ ಕೂಡ ಬಂದು ಹೋಗಿದೆ. ಅದರ ಪಾಯಿಂಟ್ಸ್ಗಳನ್ನು ಇದರಲ್ಲಿ ಸೇರಿಸ್ಕೊಡ್ರಿ. ವಿಶ್ವದ ಪ್ರಥಮ ನಾಗರಿಕತೆ ವಿಕಾಸವಾಗಿದ್ದು ಗ್ರೀಕ್ನಲ್ಲಿ. ನಂತರ ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಮಾನವ ಜನಾಂಗದ ಅಭಿವೃದ್ಧಿಯಲ್ಲಿ ಗ್ರೀಕರ ಕೊಡುಗೆ ಅಪಾರ. ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟ ಗ್ರೀಕರು ಮಾನಸಿಕ, ದೈಹಿಕ, ಭೌತಿಕ ವಿಕಾಸಕ್ಕೆ ಆದ್ಯತೆ ನೀಡಿದರು. ಇವರ ವಿವೇಚನಾ ಶಕ್ತಿ ಹಾಗೂ ಜ್ಞಾನದ ದಾಹದ ಫಲವಾಗಿ ತತ್ವಜ್ಞಾನ, ರಾಜಕೀಯ ಶಾಸ್ತ್ರ, ನೀತಿಶಾಸ್ತ್ರ, ಕಲೆ, ಸಾಹಿತ್ಯ, ವಿಜ್ಞಾನ ಹಾಗೂ ಕ್ರೀಡಾರಂಗಕ್ಕೆ ಅದ್ಭುತವಾದ ಕೊಡುಗೆ ನೀಡಿದ್ದಾರೆ. ಇವರ ಸಾಂಸ್ಕೃತಿಕ ಪ್ರಭಾವ ಯುರೋಪ್ ಖಂಡವನ್ನು ಆವರಿಸಿತು. ಇವರ ಆದರ್ಶ ಚಿಂತನೆಗಳು ರಾಜಕೀಯ ಹಾಗೂ ಸಾಮಾಜಿಕ ವಿಕಾಸಕ್ಕೆ ನಾಂದಿಯಾದವು. ಇವರು ಸಂಘಟಿಸಿದ ಒಲಿಂಪಿಕ್ ಕ್ರೀಡೆಗಳು ಇಂದಿಗೂ ವಿಶ್ವ ಒಲಿಂಪಿಕ್ನಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ಸಂಘಟಿತವಾಗುತ್ತಿರುವುದು ಇದಕ್ಕೆ ಸಾಕ್ಷಿ. ಇತಿಹಾಸದ ಪಿತಾಮಹ ಹೆರೋಡೋಟಸ್, ನೈಸರ್ಗಿಕ ವಿಜ್ಞಾನ, ರಾಜಶಾಸ್ತ್ರದ ಪಿತಾಮಹ ಅರಿಸ್ಟೋಟಲ್, ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಹಿಪೋಕ್ರಾಟಸ್ ಗ್ರೀಕರಾಗಿದ್ದು ಅವರ ಆಚಾರ ವಿಚಾರಗಳು, ತತ್ವಗಳು ಮುಂದಿನ ನಾಗರಿಕತೆಯ ಬೆಳವಣಿಗೆಯಲ್ಲಿ, ಚಿಂತನೆಯಲ್ಲಿ ಅಗಾಧವಾದ ಪ್ರಭಾವವನ್ನು ನೀಡಿದೆ. ಸಾಹಿತ್ಯ ರಂಗಕ್ಕೆ ಗ್ರೀಕರ ನೀಡಿದ ಕೊಡುಗೆ ಅಪಾರ. ಹೋಮರನ ಇಲಿಯಡ್ ಮತ್ತು ಒಡೆಸಿ ಮಹಾಕಾವ್ಯ, ಇಸ್ಕಿಲಸ್, ಸೋಫೋಕ್ಲಿಸ್ ಮತ್ತು ಯುರಿಪಿಡಸ್ನ ನಾಟಕಗಳು, ಪಿಂಡರ್ ಮತ್ತು ಸ್ಯಾಪ್ರೋ ರಚಿಸಿದ ಭಾವಗೀತೆಗಳು ಸಾಹಿತ್ಯ ಕ್ಷೇತ್ರದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಸಾಕ್ರೆಟಿಸ್ನ ಅರಿವು ಹಾಗೂ ಜ್ಞಾನದ ಬಗೆಗಿನ ಸಂಭಾಷಣೆ, ಪ್ಲೇಟೋನ ರಿಪಬ್ಲಿಕ್ನಲ್ಲಿ ಪ್ರಕಟವಾಗಿರುವ ಆದರ್ಶ ರಾಜ್ಯ ರಾಜಕೀಯ ಚಿಂತನೆಯ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಟಾಲೆಮಿಯ ಸೌರಮಂಡಲ ಸಿದ್ಧಾಂತ, ಪೈಥಾಗೋರಸ್ನ ರೇಖಾಗಣಿತದ ಸಿದ್ಧಾಂತ, ಹೆರೋಪಿಲಿಸ್ನ ಅಂಗರಚನಾ ಸಿದ್ಧಾಂತ, ಥಿಯೋಫ್ರಸ್ಟಸ್ನ ಸಸ್ಯಶಾಸ್ತ್ರಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ. ಇಷ್ಟು ಆದರೆ ಇಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಗ್ರೀಕ್ ನಗರ ರಾಜ್ಯಗಳಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಮುಗೀತು. ಸೊ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲು ಮರೆಯದಿರಿ. ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಫಸ್ಟ್ PUCಗೆ ಕನ್ನಡ, ಹಿಂದಿ, ಇಂಗ್ಲೀಷ್ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.